ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ನನ್ನ ಎಲ್ಲ ವೀಡಿಯೋಸ್ನ ನೋಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಗೆ ಏನು ಅನ್ನಿಸುತ್ತೆ ಅದನ್ನು ಕಮೆಂಟ್ ಕೂಡ ಮಾಡಿ, ನಾನು ಕೂಡ ರಿಪ್ಲೈ ಮಾಡ್ತೀನಿ. ಈ ವ್ಲಾಗ್ ಬಂದು ನಾವು ಮದುವೆ ಆದ ಹೊಸದರಲ್ಲಿ ಮಾಡಿರುವಂಥ ವ್ಲಾಗು. ಏನಪ್ಪ ಅಂತಂದರೆ ಅರ್ಕೆ ತೀರಿಸೋದು ವ್ಲಾಗ್ ಇತ್ತು ನಮ್ಮ ಮನೆ ದೇವ್ರಿಗೆ. ಮನೆ ದೇವರು ಮಳಲಿ ಲಕ್ಷ್ಮೀ ದೇವಿ, ಹಾಸನ್ ಶಾಂತಿಗ್ರಾಮ ಹತ್ರ ಇದೆ. ಆಲ್ಮೋಸ್ಟ್ ಹೇಳಿದ ತಕ್ಷಣವೇ ಗೊತ್ತಾಗುತ್ತೆ, ಯಾಕಂದರೆ ಹಾಸನ್ 50% ಮಳಲಿ ಲಕ್ಷ್ಮೀ ದೇವಿಗೆ ಮನೆ ದೇವರಿರುತ್ತೆ. ಹಾಗಾಗಿ ನಮ್ಮದು ಒಂದು ಹರಕೆ ಇತ್ತು. ಇನ್ಫ್ಯಾಕ್ಟ್ ನಾವು ಬೀಗ್ರೂಟ ಇಲ್ಲೇ ಮಾಡಬೇಕಿತ್ತು. ಸಮ್ ರೀಸನ್ಸ್ ನಾವು ಸಿಟಿಯಲ್ಲೇ ಮಾಡಬೇಕಾಯಿತು ಬೀಗ್ರೂಟನು. ಸೊ ಅದು ಪೆಂಡಿಂಗ್ ಇತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹರಕೆನ ತೀರ್ಸೋಕ್ಕೆ ಅಂತ ಬಂದಿದ್ವಿ. ಒಂದು ಕುರಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಏನೋ ಹರಕೆ ಮಾಡ್ಕೊಂಡಿದ್ರಂತೆ, ಅದನ್ನು ತೀರ್ಸೋದಕ್ಕೋಸ್ಕರ ಮಾಡಿದ್ದು. ನಾವು ಬೆಳಗ್ಗೆಯಿಂದ ಉಪವಾಸ ಇದ್ವಿ, ಒಂದು ತೊಟ್ಟು ನೀರನ್ನು ಕುಡ್ದಿರಲಿಲ್ಲ, ಅಷ್ಟು ಮಡಿಯಿಂದ ಮಾಡಬೇಕು. ಹಾಗೆ ಬರೀ ಕಾಲಲ್ಲಿ ಹೊರಟಿದ್ವಿ, ತುಂಬಾ ಬಿಸಿಲಿತ್ತು, ಕಾಲಂತೂ ಸುಟ್ಟೋಗ್ತಾ ಇತ್ತು. ನಾವು ಸಪ್ರೇಟಾಗಿ ಅಡುಗೆ ಮಾಡಿದ್ದು ದೇವರಿಗೆ, ಬೇರೆ ಅಡುಗೆ ಮಾಡ್ತಿದ್ದಾರಲ್ಲ ಅದು ಮಿಕ್ಸ್ ಇಲ್ಲ. ಇದು ತುಂಬ ಮಡಿಯಿಂದ ಮಾಡಿರೋ ಅಂಥದ್ದು, ಯಾವುದೇ ಟೇಸ್ಟ್ ನೋಡಿರೋದಿಲ್ಲ. ಅದು ಏನು ಹಾಕಿರ್ತಾರೆ ಅದನ್ನೇ ತಗೊಂಡು ನಾವು ಏನೇನು ಮಾಡಿರ್ತೀವಿ ದೇವ್ರಿಗೆ ಅಂತಲೇ ಅದನ್ನು ಕಂಪ್ಲೀಟಾಗಿ ತೊಗೊಂಡು ಬರಬೇಕು. ನಾನು ರೈಸ್ನ ತೊಗೊಂಡಿದ್ದೆ, ಸಜ್ಜಿನ ಸಾಂಬಾರು ಎತ್ಕೊಂಡಿದ್ದು, ಫುಲ್ ಸುಟ್ಟು ಹೋಗ್ತಾಯಿತ್ತು. ಆದರೂ ಎತ್ಕೊಂಡು ಬರಿಗಾಲಲ್ಲಿ ಬಿಸಿಲಲ್ಲಿ ನಡ್ಕೊಂಡು ಬಂದ್ವಿ ಗರ್ಭಗುಡಿ ಒಳಗೇನೋ ಬಂದ್ವಿ. ಬಟ್ ನಾರ್ಮಲ್ ಗರ್ಭಗುಡಿ ಒಳಗೆ ಹೋಗೋದಕ್ಕೆ ಇನ್ನೊಂದು ಡೋರ್ ಇರುತ್ತೆ, ಅದನ್ನು ಬಗ್ಗಿ ತಲೆ ಬಗ್ಸಿ ಒಳಗೆ ಬರೋದು ಒಂದು ಟಾಸ್ಕ್ ಆಗಿತ್ತು. ಯಾಕಂದರೆ ತಲೆ ಮೇಲೆ ತುಂಬ ಸುಟ್ಟೋಗ್ತಾ ಇತ್ತು. ಒಂದು ಚೂರು ಹೆಚ್ಚು ಕಮ್ಮಿ ಆಗಿದ್ದಿದ್ರು ಅದು ಎಲ್ಲ ಇದಾಗೋ ಥರ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ಹುಷಾರಾಗಿ ಒಳಗೆ ಬಂದ್ವಿ. ನಾವು ಅಲ್ಲದೆ ಇನ್ನೂ ತುಂಬಾ ಜನ ಇದ್ದರು ಈ ಥರ ದೇವ್ರಿಗೆ ಊಟ ಕೊಡೋರು. ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿ ಊಟ ಕೊಡೋಕ್ಕೆ ಅಂತ ಹೋಗಿದ್ದು. ಯಾಕಂದರೆ ಅರ್ಚಕರು ಇರ್ತಾರೆ, ಮೊದಲೇ ಅರ್ಚಕರಿಗೆ ಹೇಳ್ಕೋಬೇಕಾಗತ್ತೆ, ನಾವು ಬಂದು ಈ ಥರ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು. ಆವಾಗ ಅವರು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಆವಾಗ ಲೇಟ್ ಆಗೋದಿಲ್ಲ. ನೀವೇನು ಹೇಳ್ದೇನೆ ಹಾಗೆ ಹೋಗಿ ನೀವು ಮಾಡ್ತಾ ಇದ್ದೀರಾ ಅಂತ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ತುಂಬ ಜನ ಇರ್ತಾರಲ್ಲ ಅದಕ್ಕೋಸ್ಕರ. ಇವಾಗ ಗರ್ಭಗುಡಿ ಮುಂದೆ ಒಂದು ಬ್ಯಾರಿಗೇಡ್ ಥರ ಹಾಕಿದ್ದಾರೆ, ಯಾರೂ ಹೋಗಂಗಿಲ್ಲ ಅಲ್ಲಿ. ಅರ್ಚಕರು ಯಾರು ಹೇಳ್ತಾರೆ ಅವ್ರು ಮಾತ್ರ ಹೋಗಬೇಕು. ಸೊ ನಾವು ಮೊದಲೇ ಹೇಳ್ಕೊಂಡಿದ್ವಲ್ಲ, ಅದಕ್ಕೋಸ್ಕರ ನಾವು ಅಲ್ಲಿ ಹೋಗಿ ಎಲ್ಲನೂ ಕೊಟ್ಟು ಏನೇನು ತಂದಿದ್ವಿ ಎಲ್ಲನೂ ಹಾಕಿ ಬಾಳೆ ಎಲೆ ಎಲ್ಲನೂ ಹಾಸ್ಬಿಟ್ಟು ದೇವ್ರಿಗೆ ಎಲ್ಲನೂ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಂಡ್ರು. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಬಾಳೆ ಎಲೆ ಹಾಕಿದ್ದಾರೆ. ಕುಕ್ಕೆಯಲ್ಲಿ ರೈಸ್ ಏನಿತ್ತು ಅದನ್ನು ಹಾಗೆ ಉಲ್ಟಾ ದಬಾಕ್ಬಿಡ್ತಾರೆ. ಸೊ ಅದ್ರ ಮೇಲೆ ಮಿಕ್ಕಿದ ಸಾಂಬಾರು ಮುದ್ದೆ ಅದನ್ನೆಲ್ಲ ಸುತ್ತ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಕೊಡೋವಂಥದ್ದು. ಇಲ್ಲಿ ಬಾಯಿಗೆ ಬಟ್ಟೆ ಕಟ್ಕೊಂಡಿದ್ದೇನಪ್ಪ ಅಂತ ಅಂದರೆ ಎಂಜ್ಲು, ನಾವು ಮಾತಾಡೋದು, ನಾವು ಉಸಿರಾಡೋದು, ಉಸಿರು ಏನು ದೇವ್ರಿಗೆ ಸೋಕಬಾರ್ದು, ಅದ್ರ ಕೊಡೋದಕ್ಕೆ ಊಟಕ್ಕೇನು ಆಗಬಾರ್ದು ಅಂತ ಅಂದ್ಬಿಟ್ಟು ಈ ರೀತಿ ಒಂದು ಪದ್ಧತಿ ಅಂತ ನನಗೂ ಗೊತ್ತಿರಲಿಲ್ಲ. ನನಗೂ ಫಸ್ಟ್ ಟೈಮ್ ಇದಾಗಿದ್ದು. ಸೊ ಇದೆಲ್ಲ ಮಾಡಿಕೊಂಡು ಚೆನ್ನಾಗಿ ಪೂಜೆ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡಿಕೊಂಡು ವಾಪಸ್ ಬಂದ್ವಿ. ಆಮೇಲೆ ನಾವು ಹೊಟ್ಟೆಗೆ ಏನೂ ತಿಂದಿರಲಿಲ್ಲ, ಅದಕ್ಕೋಸ್ಕರ ಲೈಟಾಗಿ ಮೊಸರನ್ನ ತಿನ್ಕೊಂಡಿದ್ವಿ. ಇನ್ನೇನು ಅಡುಗೆ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಊಟ ಮಾಡೋಣ ಅಂತ. ಅಷ್ಟರಲ್ಲೇ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು. ನಾವೇನೇನು ಕರೆದಿದ್ವಿ ಎಲ್ಲರೂ ಊಟಕ್ಕೆ, ಅವರೆಲ್ಲ ಬಂದಿದ್ದರು. ಸೊ ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ನಂಗೆ ಮರ್ತೋಗಿತ್ತು. ಆವಾಗ ವೀಡಿಯೋ ಮಾಡಬೇಕು ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಬಟ್ ಆದ್ರೂ ಸ್ವಲ್ಪ ಮಾಡಿದೆ, ಬಟ್ ಅದನ್ನೆಲ್ಲ ಮಾಡ್ಕೊಳ್ಳಿಲ್ಲ. ನನಗೆ ಫುಲ್ ಶೆಕೆ ಆಗಿಬಿಡ್ತು, ಫುಲ್ ಸುಸ್ತಾಗ್ಬಿಡ್ತು ಅವತ್ತು. ಸೊ ಅವಾಗ ಹೋಗಿ ಸ್ಯಾರಿ ಎಲ್ಲ ಚೇಂಜ್ ಮಾಡಿಬಿಟ್ಟು ನನ್ನ ಡ್ರೆಸ್ ಹಾಕ್ಕೊಂಡು ಫ್ಯಾಮಿಲಿ ಎಲ್ಲ ಬಂದಿದ್ರು, ಅವ್ರ ಜೊತೆ ಗೆಟ್ ಟುಗೆದರ್ ಆಗಿ ಚೆನ್ನಾಗಿ ನೋಡಿಕೊಂಡು ಮಾಡಿಕೊಂಡು ಇದನ್ನು ಮುಗಿಸ್ಕೊಂಡ್ವಿ. ಸೊ ಇಲ್ಲಿ ತೋರಿಸ್ತಾ ಇರೋದೇನಪ್ಪ ಅಂತ ಅಂದರೆ ಫಸ್ಟು ದೇವ್ರ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಆಮೇಲೆ ಬಂದು ಇಲ್ಲಿ ಪೂಜೆ ಮಾಡಿ ಕುಕ್ಕೆನ ಎತ್ತುತ್ತಾರೆ. ಕುಕ್ಕೆ ಎತ್ತ ಮೇಲೆ ಅದು 3 ಭಾಗ ಅಥವಾ 2 ಭಾಗ ಅದು ಏನೇನೋ ಸೈನ್ಸ್ ಇರುತ್ತಂತೆ, ನನಗೆ ಗೊತ್ತಿಲ್ಲ ಅದು ಕರೆಕ್ಟಾಗಿ ಏನು ಅಂತ ಅಂದ್ಬಿಟ್ಟು. ಒಟ್ಟಿನಲ್ಲಿ ಏನೋ ಚೆನ್ನಾಗಿ ಪೂಜೆ ಆಯಿತು. ಪೂಜೆ ಮಾಡಿಕೊಂಡು ಬಂದು ಎಲ್ಲ ಹರಕೆ ಎಲ್ಲ ಚೆನ್ನಾಗಿ ತೀರಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ ಗೈಸ್. ಸೊ ಇದಾಗಿತ್ತು ಒಂದು ಪುಟ್ಟ ಮಿನಿ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಇನ್ನೊಂದು ಏನಂದರೆ ದೇವಸ್ಥಾನಕ್ಕೆ ಹೋಗೋದು, ದೇವ್ರನ್ನ ಮೀಟ್ ಮಾಡೋದು ಮನಃಶಾಂತಿಗೆ, ಹಾಗೆ ನಂಬಿಕೆ ಕೂಡ ದೇವ್ರು ನಮ್ಮ ಜೊತೆ ಇರ್ತಾನೆ ಅಂತ ಅಂದ್ಬಿಟ್ಟು. ಹಾಗಂತ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಊಟ ಕೊಟ್ಬಿಟ್ಟು ಎಲ್ಲ ನಿನ್ನ ಮೇಲೆ ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಹೋಗೋದು ಮೂಢನಂಬಿಕೆ. ಯಾಕಂದರೆ ದೇವರು ನಮ್ಮನ್ನು ಭೂಮಿ ಮೇಲೆ ತಂದಿದ್ದಾನೆ ಅಂದಮೇಲೆ ನೀವೇನಾದರೂ ಮಾಡ್ತೀಯಾ ಅಂತ ದೇವರು ಅದಕ್ಕೋಸ್ಕರ ತಂದಿರ್ತಾನೆ. ನಾವು ಅವನಿಗೆ ಏನಾದರೂ ಕೊಟ್ಬಿಟ್ಟು ಎಲ್ಲ ನೀನೇ ಮಾಡು ಅಂತ ಅಂದರೆ ಅದು ಸರಿ ಬರಲ್ಲ. ನಾವೇನಾದರೂ ಮಾಡಿದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತಾನೆ ಅನ್ನೋದು ನಂಬಿಕೆ ಇರಬೇಕು, ತಲೆಯಲ್ಲಿ ಫಸ್ಟ್ ಇದಿರಬೇಕು. ಸೊ ಅದನ್ನು ನಾನು ಚೆನ್ನಾಗಿ ನಂಬ್ತೀನಿ. ನಾವೇನಾದರೂ ಮಾಡಿದ್ರೆ ಅದು ಒಳ್ಳೇದಾಗಿದ್ದರೆ ದೇವ್ರು ಖಂಡಿತವಾಗ್ಲೂ ಅದಕ್ಕೆ ಒಂದು ಒಳ್ಳೆ ರಿಸಲ್ಟ್ನ ಕೊಡ್ತಾನೆ. ಅದು ಕೆಟ್ಟದಾಗಿದ್ದರೆ ಅದು ವಾಪಸ್ ರಿಟರ್ನ್ ನಮಗೆ ಬರುತ್ತೆ. ಇನ್ ಕೇಸ್ ನಾವೇನಾದ್ರು ತಪ್ಪು ಮಾಡಿ ಮನುಷ್ಯರು ಅದನ್ನು ಕ್ಷಮಿಸಿದ್ರು ಕರ್ಮ ಕೌಂಟ್ ಮಾಡ್ಕೋತಾನೆ ಇರುತ್ತಂತೆ. ಅದು
ಅದು ಒಂದಲ್ಲ ಒಂದು ದಿನ ಅದು ಯಾರಿಗೇ ಆಗಿದ್ರು, ಅವ್ರು ಎಂಥ ದೊಡ್ಡ ವ್ಯಕ್ತಿ ಆಗಿದ್ರು, ಬಡವರಾಗಿದ್ರು, ಅವ್ರ ಕರ್ಮ ಅನ್ನೋದೇನಿದೆ ಅದು ವಾಪಸ್ ರಿಟರ್ನ್ ಹೊಡೆಯುತ್ತೆ. ಸೊ ಅದಕ್ಕೋಸ್ಕರ ನೀವು ಮಾಡೋ ಕೆಲಸದಲ್ಲಿ ಒಳ್ಳೇದನ್ನೇ ಹುಡುಕಿ ಒಳ್ಳೇದನ್ನೇ ಯೋಚನೆ ಮಾಡಿ. ಯಾವತ್ತೂ ಇನ್ನೊಬ್ರನ್ನ ಡಿಗ್ರೇಡ್ ಮಾಡೋದು, ಯಾರೋ ಚೆನ್ನಾಗಿ ಬೆಳೀತಾ ಇದ್ದಾರೆ ಅಂತ ಅಂದರೆ ಹೊಟ್ಟೆ ಉರ್ಕೊಳ್ಳೋದು, ಅಯ್ಯೋ ಅವ್ನು ಬೆಳೀತಾ ಇದ್ದಾನೆ ನನ್ನ ಕೈಲಿ ಆಗ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ನಮ್ಗೆ ಆದರೆ ಇನ್ನೊಬ್ರಿಗೆ ಸಪೋರ್ಟ್ ಮಾಡಬೇಕು, ಅದು ಒಳ್ಳೇದಕ್ಕೆ ಮಾತ್ರ, ಕೆಟ್ಟದಕ್ಕಲ್ಲ. ಜೀವನದಲ್ಲಿ ಏನಿಲ್ಲ ಅಂತ ಅಂದರೂ ಒಂದು ಇಂಪಾರ್ಟೆಂಟು, ನೆಮ್ಮದಿ ಅನ್ನೋದು ತುಂಬ ಮುಖ್ಯ. ಅದು ಮೇ ಬಿ ನನ್ನ ಪ್ರಕಾರ ಅದೇನಾದ್ರು ಅಂಗಡಿಯಲ್ಲಿ ಸಿಗೋದಾಗಿದ್ದರೆ ಅದೇ ವರ್ಲ್ಡಲ್ಲಿ ತುಂಬ ಕಾಸ್ಟ್ಲಿಯೆಸ್ಟ್ ಇದಾಗಿರ್ತಿತ್ತು ಅಂತ ನನಗನ್ಸುತ್ತೆ. ಜನ ಎಲ್ಲ ಹೋಗಿ ದುಡ್ಡು ಕೊಟ್ಟು ತೊಗೊಂಡು ಬರ್ತಿರೋ ಅಂತ ಅನಿಸುತ್ತೆ. ಮೇ ಬಿ ಅದು ನಮ್ಗೆ ಆಪರ್ಚುನಿಟಿ ಇಲ್ಲ. ನೆಮ್ಮದಿ ಅನ್ನೋದು ನಾವೇ ಕಂಡ್ಕೋಬೇಕು. ಯಾರ ಮಧ್ಯ ಇದ್ರೂ ಸರಿ, ಇಲ್ಲ ಅಂದರೂ ಸರಿ, ನೆಮ್ಮದಿನ ನಾವೇ ತೊಗೋಬೇಕು. ನಮ್ಮ ಫ್ರೀಡಮ್ನ ಬಿಟ್ಟು ಇನ್ನೊಬ್ರಿಗೋಸ್ಕರ ಕಟ್ಟಾಕಿ ಬದುಕೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೋಸ್ಕರ ನೆಮ್ಮದಿ ಅನ್ನೋದು ಭಾಳ ಇಂಪಾರ್ಟೆಂಟು. ನಿಮ್ಮ ಸುತ್ತಮುತ್ತ ಇರೋರಿಂದನೇ ನಿಮ್ಗೇನಾದರೂ ಬೇಜಾರಾದರೆ ದಯವಿಟ್ಟು ಇಗ್ನೋರ್ ಮಾಡಿ. ಯಾಕಂದರೆ ನೀವು ಹುಟ್ಟಿದಾಗಲೂ ಒಬ್ಬರೇ, ಸತ್ತಾಗಲೂ ಒಬ್ಬರೇ ಹೋಗೋದು, ಯಾರು ಜೊತೆ ಬರಲ್ಲ. ಸೊ ಎಲ್ಲರೂ ಮಧ್ಯದಲ್ಲಿ ಬಂದು ಹೋಗೋರು ಅಷ್ಟೇ. ಬಿಟ್ಟಿಯಾಗಿ ಸಿಗುತ್ತೆ ಅಂದರೆ ಉಪದೇಶ ಒಂದೇನೆ. ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಬೇಕಾದ್ರೆ ಕೊಡ್ತಾನೆ ಇರ್ತಾರೆ, ನಾವು ಕೇಳಿಸ್ಕೊತಾ ಇರ್ತೀವಿ ಅಂತ ಅಂದರೆ ಅದನ್ನೆಲ್ಲ ಇಗ್ನೋರ್ ಮಾಡಿಕೊಂಡು ನಿಮ್ಮ ಲೈಫ್ನ ನೀವು ಎಂಜಾಯ್ ಮಾಡ್ಕೊಳ್ಳಿ. ಯಾರಿಗೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.